ನಮ್ಮ ವಿಧಾನ ಸಭೆಯ ಅಧ್ಯಕ್ಷರಾಗಿದ್ದಂಥ UT ಖಾದರ್ ಅವರ ಧ್ವಜಾರೋಹಣವನ್ನು ಮಾಡೋ ಮುಖಾಂತರ ಪಥಸಂಚಲನಕ್ಕೆ ಸೆಲ್ಯೂಟನ್ನು ಸ್ವೀಕರಿಸುವ ಮುಖಾಂತರ ದೀಪ ಬೆಳಗುವ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಈಗ ತಾನೇ ಉದ್ಘಾಟನೆ ಮಾತುಗಳನ್ನು ನುಡಿದಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಸಭಾಪತಿಗಳಾಗಿರ್ತಕ್ಕಂಥ UT ಖಾದರ್ ಅವರೇ, ಇನ್ನೋರ್ವ ಆತ್ಮೀಯ ಶಾಸಕರು, ಈ ಭಾಗದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಉಮಾನಾಥ್ ಕೋಟ್ಯಾನ್ರವರೇ, ನಮ್ಮೆಲ್ಲರ ಈ ಕ್ರೀಡಾಕೂಟಕ್ಕೆ ಪ್ರಮುಖವಾಗಿ ಇದೊಂದು ಕ್ರೀಡಾಕೂಟ ಅಲ್ಲ, ಇಂಥ ನೂರಾರು ಕ್ರೀಡಾಕೂಟಗಳನ್ನು ಯಾವಾಗಲೂ ಕೂಡ ಕಳೆದ 16 ವರ್ಷಗಳಿಂದ 20-30 ವರ್ಷಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಯಾರು ಈ ನಾಡಿನಲ್ಲಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಮೋಹನ್ ಆಳ್ವರು ಅಂತ ಹೇಳೋದಕ್ಕೆ ಅತ್ಯಂತ ಹೆಮ್ಮೆ ಪಡ್ತೀನಿ. ಆ ಮೋಹನ್ ಆಳ್ವರು ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಯುವರಾಜ್ ಜೈನ್ ಅವರು ಕೂಡ ಎಕ್ಸಲೆಂಟ್ ಶಾಲೆಯನ್ನು ಅತ್ಯಂತ ಉತ್ಸಾಹದಿಂದ ನಡೆಸ್ತಾ ಇರ್ತಕ್ಕಂಥ ಯುವಕರಿದ್ದಾರೆ. ಅವರು ಮತ್ತು ನಮ್ಮ ಮುನ್ಸಿಪಲ್ ಅಧ್ಯಕ್ಷರಿದ್ದಾರೆ, ಅನೇಕ ಅಧಿಕಾರಿ ವರ್ಗದಲ್ಲಿ ನಮ್ಮ UD ಅಧ್ಯಕ್ಷರಿದ್ದಾರೆ, ಅಧಿಕಾರಿ ವರ್ಗದವರಿದ್ದಾರೆ, ನಮ್ಮ ಜಿಲ್ಲೆಯ DDPI BEOಗಳು ಮತ್ತು ವಿವಿಧ ಸಂಘಗಳ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದೀರಿ. ಇವತ್ತು ನಮ್ಮ ವಿಶೇಷವಾಗಿ ಸಹ ಶಿಕ್ಷಕರ ಅಧ್ಯಕ್ಷರಂತ ರಿಯಾಜ್ರವರು ಮತ್ತು PE ಅಸೋಸಿಯೇಷನ್ ಅಧ್ಯಕ್ಷರುಗಳು, ತಾಲೂಕಿನ ಅಧ್ಯಕ್ಷರುಗಳು, ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳು ಮತ್ತು ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಊರುಗಳಿಂದ ತಾವೆಲ್ಲ ಬಂದಿದ್ದೀರಿ. ಈ ಕರಾವಳಿಯ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸೊಬಗನ್ನು ಸವಿಯುವ ಮುಖಾಂತರ ಈ ಕ್ರೀಡಾಕೂಟದಲ್ಲಿ ತಾವೆಲ್ಲ ಅತ್ಯಂತ ಉತ್ಸಾಹವಾಗಿ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾದಂಥ ಕೆಲಸ ನಿಮ್ಮಿಂದಲೂ ಕೂಡ ಇದೆ, ನಮ್ಮಿಂದಲೂ ಇದೆ. ಆ ಕೆಲಸ ಸುಗಮವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಸಂತೋಷದಿಂದ ನಡೆದಿದೆ. ಒಂದು ವಿಚಾರವನ್ನು ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಭಾಗಿಗಳು, ನಾವು ಭಾಗಿಗಳು ಎಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಶಿಕ್ಷಕರ ಸಮಸ್ಯೆಗಳೇನು ಅನ್ನೋ ವಿಚಾರದಲ್ಲಿ ಚೌಡಪ್ಪನವರು ಅದರಲ್ಲೂ ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಕರ ವಿಚಾರದಲ್ಲಿ ಭಾಳ ಸವಿಸ್ತಾರವಾಗಿ ಮಾತಾಡಿದರು. ಅದು ಅಕ್ಷರಶಃ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಇವತ್ತು ಒಂದು ಗಮನ ಮಾಡಿ, ಏನು ಇವತ್ತು ಆಳ್ವಾಸ್ ಸಂಸ್ಥೆಗೆ ಇವತ್ತು ಇಲ್ಲಿ ಬಂದಿದ್ದೀರಿ, ಈ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ, ಶೈಕ್ಷಣಿಕವಾಗಿ, ಸಾಹಿತ್ಯ ಲೋಕಕ್ಕೆ ಮತ್ತು ಬೇರೆ ಎಲ್ಲ ವಿಚಾರಗಳಲ್ಲಿ ಒಂದು ಸರ್ವತೋಮುಖ ಶಿಕ್ಷಣ ಅಂತ ಏನಾದರೂ ಯಾವುದಾದ್ರೂ ಈ ನಾಡಿನಲ್ಲಿ ಇದೆ ಅಂತೇಳಿದರೆ ಅದು ಆಳ್ವಾಸ್ ಸಂಸ್ಥೆಯಲ್ಲಿ ಇದೆ. ಅದು ಮಾಡೋಕ್ಕೆ ಸಾಧ್ಯ ಆಗಿದೆ, ಅವ್ರು ಮಾಡ್ತಾಯಿದ್ದಾರೆ ಅಂತ ಒಂದು ಡೆಡಿಕೇಶನ್ನು, ಕಮಿಟ್ಮೆಂಟು ಅವರಿಗಿದೆ. ಆ ಕಮಿಟ್ಮೆಂಟ್ ಇದ್ದರೂ ಫಲವಾಗಿ ಆಗಿದೆ. ಇವತ್ತು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಒಂದರಲ್ಲಿ ನೀವು ಚೆಕ್ ಮಾಡಿ, ಸುಮಾರು 150ಕ್ಕೂ ಹೆಚ್ಚು ದೈಹಿಕ ಶಿಕ್ಷಕರು ಅವರಲ್ಲಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಹೌದು, ಸರ್ಕಾರದಲ್ಲಿ ಇವತ್ತಾಗಲೇ ಹೇಳಿದರು ಸುಮಾರು 1648 ಕಾಲೇಜ್, ಜೂನಿಯರ್ ಕಾಲೇಜುಗಳಿದೆ. ನಿಮಗೆ ಯುವರಾಜ್ ಜೈನ್ರವರೇ ನೀವೆಲ್ಲ ತಿಳ್ಕೊಬೇಕು. ನೀವು ಪ್ರೈವೇಟ್ ಸಂಸ್ಥೆಯಲ್ಲಿ ಸರ್ಕಾರದಲ್ಲಿ 1648 ಜೂನಿಯರ್ ಕಾಲೇಜುಗಳು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಒಂದೇ ಒಂದು ನಮ್ಮ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಬ್ಬ ದೈಹಿಕ ಶಿಕ್ಷಕ ಇದ್ದಾರೆ ಅಂತ ಹೇಳಿದರೆ ನೀವು ಲೆಕ್ಕ ಮಾಡಿ. ಒಂದು ದೈಹಿಕ ಶಿಕ್ಷಕರು ಇಲ್ಲದೆ 1500 ಐ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಗೌರ್ಮೆಂಟ್. ಇದಕ್ಕೆ ಕಾರಣ ಹಲವಾರು ಗೌರ್ಮೆಂಟ್ಗಳು ಏನು ನಡ್ಕೊಂಬಂದಿದ್ದಾರೆ, ಎಲ್ಲ ಗೌರ್ಮೆಂಟ್ಗಳು ಇದು ಕಾರಣ ಆಗಿದೆ. ಇವತ್ತು ಒಬ್ಬರು ದೈಹಿಕ ಶಿಕ್ಷಕರಿಲ್ಲ. ಮೊನ್ನೆ ಯಾರೋ ಒಬ್ಬರು ಸಚಿವರು ಹೇಳ್ತಾರೆ, ಈ ಬಾರಿ ಒಲಿಂಪಿಕ್ಕಿಗೆ 100 ಜನ ಕಳಿಸ್ತೀವಿ ನಾವು. ಹೆಂಗ್ರಿ ಮಣ್ಣಂಗಟ್ಟೆ ಕಳ್ಸೋದು ನೀವು? ಹಾಂ, ನಿಮಗೆ ಒಂದು ದೈಹಿಕ ಶಿಕ್ಷಕರನ್ನ ನೇಮಕ ಮಾಡೋಕ್ಕೆ ಒಂದು ಕಾಲೇಜಿಗೆ ನಿಮ್ಗೆ ಆಗಿಲ್ಲ ಅಂದ್ರೆ 100 ಜನ ಒಲಿಂಪಿಕ್ ಕಳಿಸ್ತೀನಿ, ನಾಚಿಕೆ ಆಗ್ಬೇಕಿಲ್ಲ. ಇವತ್ತು ಬಂದಿದ್ದಾರೆ ಇಲ್ಲಿ. ಇವತ್ತು ಹೇಳ್ತೀನಿ, ಅವರು ಕೂಗಿದೆ. ಒಂದು 7 ಶಾಲೆಗಳನ್ನು ಯಾವತ್ತು ನಮ್ಮ ಹಿರಿಯರು ಸ್ಥಾಪನೆ ಮಾಡಿದರು, ಯಾವ ಉದ್ದೇಶದಿಂದ ಸ್ಥಾಪನೆ ಮಾಡಿದರು. ಇವತ್ತು ಆಳ್ವಾಸಲ್ಲಿ 7 ನಮ್ಮ ಬೇಡ ಅಂತ ಹೇಳಿದ್ರು. ಒಂದು ಪ್ರೈಮರಿ ಸ್ಕೂಲ್ ಕನ್ನಡ ಶಾಲೆಯನ್ನು ನಡೆಸ್ತಾರೆ. 5-6 ಫ್ಲೋರ್ ಕನ್ನಡ ಶಾಲೆ. UT ಖಾದರ್ ಅವರು ಅಲ್ಲಿಗೆ ಬಂದಿದ್ದಾರೆ. ಇವತ್ತು ಉದ್ಘಾಟನೆಗೆ ನಾವು ಕೂಡ ಹೋಗಿದ್ದು. ಎಷ್ಟು ಕಷ್ಟ ಇದೆ ಇವತ್ತು ಕನ್ನಡ ಆಡಳಿತ ಭಾಷೆಯನ್ನು ಮಾಡ್ತೀವಿ ಅಂತ ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಏನು ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಅನ್ನೋದ. ಇವತ್ತು ಕನ್ನಡ ಶಾಲೆಗಳು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಾವೆ, ಯಾವುದು ಉಳಿದಿಲ್ಲ. ಇವತ್ತು 7 ಶಾಲೆಗಳ ಪರಿಸ್ಥಿತಿ ಸಂಪೂರ್ಣ ಮುಚ್ಚಿ ಹೋಗಿದೆ. ಇನ್ನು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಳುತ್ತಿರೋದು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮೋರ್ ದ್ಯಾನ್ 60% ಲ್ಯಾಕ್ ಆಫ್ ಫ್ಯಾಕಲ್ಟೀಸ್ ಇಲ್ವೇ ಇಲ್ಲ. ಶಿಕ್ಷಕರು ದೈಹಿಕ ನಮ್ಮ 7 ಶಾಲೆಗಳಲ್ಲಿ ಮೋರ್ ದ್ಯಾನ್ 60-70% ಇಲ್ವೇ ಇಲ್ಲ. ದೈಹಿಕ ಶಿಕ್ಷಣ ಇಲ್ವೇ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸಮಗ್ರ ಶಿಕ್ಷಣವನ್ನು ನಾವು ಕೊಡೋದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಇವತ್ತು ಒಬ್ಬರು ಶಿಕ್ಷಕರು ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಈ ಶಿಕ್ಷಕರೆಲ್ಲ ಮನೆಯಿಂದ ಹೊರಡ್ಬೇಕಾದ್ರೆ ದೇವ್ರ ಪುಟಕ್ಕೆ ಕೈ ಮುಗಿತಾರೆ. ಖಾದರ್ ಸಾಹೇಬ್ರೆ, ನಿಮಗೂ ಗೊತ್ತಿದೆ, ದೇವರೇ ನಮ್ಮಪ್ಪ ಇವತ್ತು ಶಾಲೆ ಒಳಗೆ ನಮಗೇನು ತೊಂದರೆ ಆಗದಂಗೆ ವಾಪಸ್ ನಮ್ಮ ಮನೆಗೆ ಬಂದುಬಿಟ್ರು ಸಾಕಪ್ಪ ಅನ್ನೋ ಪರಿಸ್ಥಿತಿ ಸತ್ಯ ಇದೆ.
ಇದು ವಸ್ತುಸ್ಥಿತಿ ಇದೆ ಇವತ್ತು. ಒಂದು ಕಾಲ ನೀವು ಹೇಳಿದ್ರಿ ನಮಗೆ ಬಡಿತಾ ಇದ್ರು ಒದೆ ತಿಂದಿದ್ದ ವಿದ್ಯಾರ್ಥಿಗಳು ಯಾರಿಲ್ಲ ಅಂತ. ನಮಗೆ ಮೈ ಬಾಸುಂಡ ಬರೋಂಗೆ ಹೊಡಿಯೋರು, ನಾವು ಮುಚ್ಕೊಂಡು ಹೋಗ್ತಾ ಇದ್ವಿ. ಮಂದಿ ತೋರಿಸಿದ್ರೆ ಇನ್ನೂ ಹೊಡಿಯೋರು ಮನೇಲಿ, ಏನೋ ಮಾಡಿದ್ಯಾ ಅಂತೇಳಿ. ಏನೋ ಮಾಡಿದೆ ಇನ್ನೂ ಹೊಡಿಬೇಕಾಯ್ತು ಅಂತ ಅದನ್ನಿದೆ. ಇವತ್ತು ಅಲ್ಲಿ ಶಿಕ್ಷಕ ಅಲ್ಲಿ ಯಾರೋ ಒಬ್ಬ ನೀರು ಹಿಡ್ಕೊಂಡು ನಿಂತಿದ್ರು, ಒಬ್ಬ ವಿದ್ಯಾರ್ಥಿ ಹಿಂದ್ಗಡೆಯಿಂದ ಇನ್ನೊಬ್ಬ ಟೀಚರ್ ಫೋಟೋ ಹೊಡಿತಾರೆ, ಫೋಟೋ ಹೊಡೆದು ಟಾಯ್ಲೆಟ್ ಕೊಡಿಸ್ತಿದ್ದಂತ ಅವನು ಹೆಡ್ ಮಾಸ್ಟರ್ ಮೇಲೆ. ಈ ಪರಿಸ್ಥಿತಿ ಎಲ್ಲಿದೆ ಹೆಂಗಿದೆ ಅಂತ ಹೇಳಿದ್ರೆ ಅದನ್ನು ಹೇಳಕ್ಕೆ ದೈಹಿಕ ಶಿಕ್ಷಣ ಅಲ್ವಾ? ದೈಹಿಕ ಶಿಕ್ಷಣ 100ಕ್ಕೆ 100 ಬೇಕೇ ಬೇಕು. ಮಾನಸಿಕವಾಗಿ ನನ್ನ ಸದೃಢತೆ ಇದ್ದರೆ ಮಾತ್ರ ಶಿಕ್ಷಣವನ್ನು ಕಲಿಯೋದಕ್ಕೆ ಸಾಧ್ಯ ಆಗ್ತದೆ. ಯು ಆರ್ ಫೈಟಿಂಗ್ ಫಾರ್ ದಿ NEP SEP. ವಾಟ್ ಈಸ್ NEP? Mere because of naming NEP SEP you cannot get the quality of education. Where lies the quality of education? Quality lies what exactly inside the textbook is more important. ಈ ನಾಡಿನಲ್ಲಿ ಸಾವಿರಾರು ಶಿಕ್ಷಣ ತಜ್ಞರಿದ್ದಾರೆ ಇವತ್ತು. ಅಂತಹ ಶಿಕ್ಷಣ ತಜ್ಞರ ಮುಖಾಂತರ ಪಠ್ಯ ಪುಸ್ತಕಗಳನ್ನು ನಾವು ನಾಡಿನ ಮಕ್ಕಳಿಗೆ ಕೊಟ್ಟರೆ ಆಗ ಉತ್ತಮವಾದ ಶೌಚಾಲಯ ಕೊಡಿ, ಉತ್ತಮವಾದ ಕಟ್ಟಡಗಳನ್ನು ಕೊಡಿ, ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡಿ, ಉತ್ತಮವಾದ ಪುಸ್ತಕಗಳನ್ನು ಕೊಡೋ ಮುಖಾಂತರ ಸಮಗ್ರ ಶಿಕ್ಷಣವನ್ನು ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಮಾಡಬೇಕಾಗಿದೆ. ಮಿಯರ್ ಬಿಕಾಸ್ ಆಫ್ ನೇಮಿಂಗ್ NEP ಬಡದಾಡೋದ್ರಿಂದ 100ಕ್ಕೆ 100 ಯಾವುದು ಪ್ರಯೋಜನ ಆಗೋದಿಲ್ಲ ಅಂತ ಶಿಕ್ಷಣ ಬರಬೇಕಾಗಿದೆ ಇವತ್ತು. ಹಂಗಿದ್ರೆ ಕ್ವಾಲಿಟಿ ಆಫ್ ಎಜುಕೇಷನ್ ಹಿಂದೆ ಇರಲಿಲ್ವಾ? 100ಕ್ಕೆ 100 ಇತ್ತು. ಅನೇಕ ಬಾರಿ ನಾನು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಉದಾಹರಣೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮುದ್ದಣ ಮನೋರಮೆಯ ಸಲ್ಲಾಪವನ್ನು ನಮಗೆ ಹೇಗೆ ಗಂಡ ಹೆಂಡತಿ ಹೇಗಿರ್ಬೇಕಂತೇಳಿ ನಮಗೆ 60 ವರ್ಷಗಳ ಹಿಂದೆ ಖಾದರ್ ಸಾಹೇಬರು ಕಲ್ತಿದ್ದಾರೆ. ಖಾದರ್ ಸಾಹೇಬ್ರಿಗಿಂತ ಹಿರಿಯವನ್ನ ಆಳೋರು ಕಲ್ತಿದ್ದಾರೆ. ನಾನು 60 ವರ್ಷ ಹಿಂದೆ 4ನೇ ಕ್ಲಾಸಲ್ಲಿ ನಮಗೆ ಪಠ್ಯ ಪುಸ್ತಕ ಇತ್ತು. ಇವತ್ತು ಅದನ್ನು ಡಿಗ್ರಿಗೆ ಇಟ್ಟಿದ್ರಿ. ಇವತ್ತು DV ಗುಂಡಪ್ಪನವ್ರ ಅಕ್ಷರ ಕಲೀಲಿಲ್ಲ, ಬರೀಲಿಲ್ಲ, ಓದಲಿಲ್ಲ, ಬಡತರ ಕಿತ್ತಿತ್ತಾಯಿತು. ಅವ್ರು ಕೊಟ್ಟಂತ ಮಂಕುತಿಮ್ಮನ ಕಗ್ಗದ ಪುಸ್ತಕವನ್ನು MA ಅಲ್ಲಿ ಮಾಸ್ಟರ್ ಡಿಗ್ರಿನಲ್ಲಿ ಕಲಿತಾರೆ. ವೇರ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್? ಇವತ್ತು ಗಂಡ ಹೆಂಡ್ರೆ ಹೇಗಿರ್ಬೇಕು ಅಂತೇಳಿ ನೀರು ಇಳಿದ ಗಂಟಲೊಮ್ಮೆ ಕಡಬೊಮ್ಮೆ ತುರುಕಿದಂತ ಆಯ್ತು ಅಂತ ಅವ್ರು ಹೇಳ್ಬೇಕಾದ್ರೆ ಅಂತ ಸಲ್ಲಪ್ಪ ಈ ನಾಡಿನ ಕವಿ, ಮುದ್ದಣ ಕವಿ, ಈ ನಾಡಿನವ್ರು ಇವತ್ತು. ಈ ನಾಡಿನ ಕವಿ ಕೊಟ್ಟಂತ ಮಾತು ಅವರು. ಅಲ್ಲಿ ಹೇಳಿದ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಮುಳುಗಿದಂಥ ಸಂದರ್ಭದಲ್ಲಿ ಭೀಮ ಬಂದು ಮೇಲಿನ ಮುದುಲ್ಸ್ತಾರೆ, ನೀರಾಗಿದ್ದಂ ಬೆವರ್ತ ಮುರಗ ಪತಾಕಂತ ಒಟ್ಟೆ ಬ್ಯೂಟಿಫುಲ್ ಅನ್ಕೊಂತ ಇದ್ರು. ಆ ಕನ್ನಡ ಇವತ್ತು ಉಳಿದಿದೆಯನ್ರಿ? ಇವತ್ತು ಕನ್ನಡ ಉಳಿದಿದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನೀ ಮೆಟ್ಟುವ ಮೇಲೆ ಕರ್ನಾಟಕ, ನೀ ಏರುವ ಮರ ಸಹ್ಯಾದ್ರಿ, ನೀವು ಕುಡಿಯುವ ನೀರು ಕಾವೇರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ ಅಂತ ಹೇಳ್ಬಿಟ್ರೆ ಇವತ್ತು ಆಗಿದೆ. ಇವತ್ತು ನಮ್ಮ ಮಕ್ಕಳಿಗೆ ಇವತ್ತು ಶ್ರೀಗಂಧ ಅಕೇಶ ನೀಲಗಿರಿ ಮರ ತೋರಿಸಿದ್ರೆ ಇದೇ ಶ್ರೀಗಂಧದ ಮರ ಅಂತ ಹೇಳ್ತಾವೆ ನಮ್ಮ ಮಕ್ಕಳು. ಅಂತ ಪರಿಸ್ಥಿತಿ ಇವತ್ತು ಬಂದಿದೆ. ಇದು ಶಿಕ್ಷಣ ಇವತ್ತು. ಇದು ಶಿಕ್ಷಣ ಇವತ್ತು. ನಾನು ಇವತ್ತು ತಮಾಷೆಗೆ ಹೇಳ್ತಾ ಇಲ್ಲ. ಇವತ್ತು ನಾವೆಲ್ಲ ಅಂತ ಕಲ್ತಿದ್ದೀವಿ. ಹೀಗಿರ್ಬೇಕಾದ್ರೆ ಇಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ಬಹಳ ಅತ್ಯಂತ ಉತ್ಸಾಹದಿಂದ ನೀವು ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀರಿ, ಸಂತೋಷ. ಈ ಕ್ರೀಡಾ ಚಟುವಟಿಕೆಗಳಿದ್ದರೆ ನಿಮಗೂ ಆತ್ಮಸ್ಥೈರ್ಯ, ಮನಸ್ಥೈರ್ಯ ಎಲ್ಲ ಬಂದು ಇವತ್ತು ಉತ್ತಮವಾದ ಆರೋಗ್ಯ ಒಂದು ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ಎಲ್ಲ ರೀತಿ ಸಹಾಯ ಆಗ್ತದೆ ಇವತ್ತು. ಆ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕಡೆಯದಾಗ ಒಂದು ಮಾತು ಹೇಳಿ ಮುಗಿಸ್ತೀನಿ. ದೈಹಿಕ ಶಿಕ್ಷಣ 100ಕ್ಕೆ 100 ಬೇರೆ ಶಿಕ್ಷಣದಷ್ಟೇ ಪ್ರಾಮುಖ್ಯವನ್ನು ಪಡೆದಿರ್ತಕ್ಕಂಥದ್ದು ಶಿಕ್ಷಣ ಅನ್ನೋ ವಿಚಾರವನ್ನು ನಾವು ಇವತ್ತು ಅರಿಬೇಕಾಗ್ತದೆ. ಇವತ್ತು ನಾನು ಮೊನ್ನೆ ಮಾತಾಡಿದ್ದೀನಿ, ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ, ಸುಮಾರು ಗಂಟೆಗಟ್ಟಲೆ ಮಾತಾಡಿದ್ದೀನಿ. ಇವತ್ತು ಶೈಕ್ಷಣಿಕವಾಗಿ ಇವತ್ತು ಆಳ್ವಾಸ್ ಸಂಸ್ಥೆಯಲ್ಲಿ ಇವತ್ತು ಈ ನಾಡಿನ ಏನು 34 ಜಿಲ್ಲೆಯಿಂದ ನೀವು ಬಂದಿದ್ದೀರಿ, 34 ಜಿಲ್ಲೆಯ ಯಾರು ವಿದ್ಯಾರ್ಥಿಗಳು ಮತ್ತೆ ಹೊರನಾಡಿನ ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಯಾವ್ದಾದ್ರು ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ಆಳ್ವಾಸ್ ಸಂಸ್ಥೆಯಲ್ಲಿ ಇದ್ದಾರೆ. ಅತ್ಯಂತ ಬಡ ಕುಟುಂಬದಿಂದ ಬಂದವರು ಇದ್ದಾರೆ, ಶ್ರೀಮಂತ ಕುಟುಂಬದವರು ಇದ್ದಾರೆ. ಅತ್ಯಂತ ಬಡವರಿಗೆ ಫ್ರೀ ಎಜುಕೇಶನ್ ಮಾಡ್ತಿರ್ತಕ್ಕಂಥದ್ದು, ನೂರಾರು ಜನ ಸ್ಪೋರ್ಟ್ಸ್ಮನ್ಗಳನ್ನ ಹುಟ್ಟಾಕ್ತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ಸಂಸ್ಥೆ ಇವತ್ತು ಆಳ್ವಾಸ್ ಸಂಸ್ಥೆ. ಅವ್ರ ನೋವು ಎಷ್ಟಿದೆ, ತುಂಬ ನೋವಿದೆ. ಇವತ್ತು ಈ ಟ್ರ್ಯಾಕನ್ನು ನಮ್ಮ ಅಭಯ್ ಚಂದ್ರ ಅವರು ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥ ಸಂದರ್ಭ ಮಾಡಿದ್ರು ಅಂತ ಇವತ್ತು ಹೇಳಿದ್ರು. ಇವತ್ತು ಅದನ್ನು ಮೇಂಟೈನ್ ಮಾಡದೇ ಇದ್ರೆ, ಮೇಂಟೈನ್ ಮಾಡದೇ ಇದ್ರೆ ಇಷ್ಟೊತ್ತಿ ಕತ್ತೆ, ನಾಯಿ, ನರಿಗಳೆಲ್ಲ ಆ ಟ್ರ್ಯಾಕ್ ಮೇಲೆ ಓಡಾಡೋಂಥ ಪರಿಸ್ಥಿತಿ ಬರ್ತಾ ಇತ್ತು. ಇವತ್ತು ಇಂಥ ಪರಿಸ್ಥಿತಿ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಖಾದರ್ ಸಾಹೇಬರು ಅವರ ತಂದೆಯವರ ಕಾಲದಿಂದ ಎಲ್ಲ ನರನಾಡಿಗಳನ್ನು ಅರ್ಥವರಾಗಿದ್ದಾರೆ. ರಾಜಕೀಯ ಪೂರ್ಣ ಕಾರ್ಯಕ್ಷಮತೆ ಮತ್ತು ಕಾರ್ಯದಕ್ಷತೆ ಹೆಸರಾಗಿರ್ತಕ್ಕಂಥ ಕುಟುಂಬ ಅದು. ಅವರು ಇವತ್ತು ಬಂದಿದ್ದ ಇರ್ತಕ್ಕಂಥಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ನಿಮ್ಮೆಲ್ಲರ ನೋವಿಗೆ ನಲಿವಿಗೆ ಖಂಡಿತ ಅವರು ಸ್ಪಂದಿಸ್ತಾರೆ ಅಂತ ಹೇಳ್ತಾ ಇವತ್ತು ಎಕ್ಸಲೆಂಟ್ ಸಂಸ್ಥೆಯಲ್ಲಿ ಇವತ್ತು ಯುವರಾಜ್ ಜೈನ್ ಅವರು ಒಂದೇ ಮಾತಿಗೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಟೀ ಶರ್ಟ್ ಕೊಡೋ ಮುಖಾಂತರ ದಾನಿಗಳಿದ್ದಾರೆ. ಇವತ್ತು ಈ ದಾನಿಗಳು ಇಲ್ಲದಿದ್ರೆ ಇವತ್ತು ಇಂಥ ಸ್ಪೋರ್ಟ್ಸ್ ನಡೆಯೋದಿಲ್ಲ. ಇವತ್ತು ಖಾದರ್ ಸಾಹೇಬ್ರೆ ನೀವು ಒತ್ತಾಯ ಮಾಡಬೇಕಾಗ್ತದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸಂದರ್ಭ ಮುಂದಿನ ಬಡ್ಜೆಟ್ನಲ್ಲಿ ಅಟ್ಲೀಸ್ಟ್ ತಾಲೂಕ್ ಸ್ಪೋರ್ಟ್ಸಿಗೆ, ಜಿಲ್ಲಾ ಸ್ಪೋರ್ಟ್ಸಿಗೆ, ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸಿಗೆ ಒಂದು ನಿಧಿಯನ್ನು ನಿಗದಿ ಮಾಡಿ ಅಂತ ನಾವು ಕೇಳಿದ್ವಿ. ನಾವು 15,000 ತಾಲೂಕ್ ಸ್ಪೋರ್ಟ್ಸಿಗೆ ಕೊಡ್ತಾರೆ ಸರ್.
ಜಿಲ್ಲಾ ಲೆವೆಲ್ಗೆ 40,000 ಕೊಡ್ತಾರೆ ಸರ್. ಹೆಂಗೆ ಸರ್ ಸ್ಪೋರ್ಟ್ಸ್ ನಡೆಸೋದು? ಪ್ರತಿಭಾ ಕಾರಂಜಿ ಗೋವಿಂದೇಗೌಡರ ಕಾಲದಲ್ಲಿ ಊಟ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ನಡೆಸೋದಕ್ಕೆ 10,000 15,000 ಕೊಡ್ತಾರೆ. ಇವತ್ತು ಹಳ್ಳಿಗೆ 5,000 ಕೊಡ್ತಾರೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನಾವು ಮಕ್ಕಳ ಪ್ರತಿಭೆಯನ್ನು ಹುದುಗಿ ತೆಗಿಬೇಕಾದ್ರೆ ಇವತ್ತು ಯಾವೊಬ್ಬ ಮಕ್ಕಳು ಕೂಡ ಯಾರು ಕೂಡ ಪ್ರತಿಭೆ ಇಲ್ದವ್ರಲ್ಲ. ಎಲ್ಲ ಮಕ್ಕಳಲ್ಲೂ ಪ್ರತಿಭೆ ಅವ್ರ ಹುಟ್ಟಿನಿಂದಲೇ ಬೈ ಬರ್ತ್ ಬಂದಿರುತ್ತೆ. ಅದನ್ನ ಆಚೆ ತೆಗಿತಕ್ಕಂಥ ಕೆಲಸ ಶಾಲೆ ಮತ್ತು ಮನೆಯಲ್ಲಿ ಆಗ್ಬೇಕಾಗ್ತದೆ. ಆ ಕೆಲಸವನ್ನ ಮಾಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನ ಇವತ್ತು ಶಿಕ್ಷಣ ತಜ್ಞರು ಇವರೆಲ್ಲ ಓಡ್ಕೊಂಡಿದ್ದಾರೆ. ಅಡಿಗರು ಹೇಳ್ತಾರೆ ನೋಡಿ, ನಾಡಿನಲ್ಲಿ ಎಂತ ಶಿಕ್ಷಣ ಬೇಕು ಯಾಕಂದ ಹೊಸನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ ಅರೇಗಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದೊಂದು ಕಟ್ಟುವೆವು ನಾವು ರಸದ ಬೀಡೊಂದೊಂದು ಅಂತ ಹೇಳ್ತಕ್ಕಂಥ ಅಂತ ನಾಡನ್ನು ಕಟ್ಟಕ್ಕಂತ ಅಂತ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಶಕ್ತಿ ಯಾರ್ಯಾರು ಈ ನಾಡಿನಲ್ಲಿ ಇದೆ ಅಂದ್ರೆ ಅದು ನಮ್ಮ ಶಿಕ್ಷಕರಿಗಿದೆ ಅನ್ನೋ ವಿಚಾರವನ್ನು ಇವತ್ತು ನೀವು ಅರಿಯಬೇಕಾಗ್ತದೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಇನ್ನೊಂದು ಕಡೆಯದಾಗ ಒಂದು ಮಾತು ಹೇಳಿ ಮುಗಿಸ್ತೀನಿ ಖಾದರ್ ಸಾಹೇಬ್ರೆ. ಇವತ್ತು ಶಿಕ್ಷಕರ ದಿನಾಚರಣೆ ಮೊನ್ನೆ ಸೆಪ್ಟೆಂಬರ್ 5ನೇ ತಾರೀಕು ಡಾಕ್ಟರ್ ರಾಧಾಕೃಷ್ಣ ಅವರ ಬರ್ತಡೆಗೆ ನಾವು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಕರಿಗೂ ಕೊಟ್ಟಿರ್ತಕ್ಕಂಥ ಆ ಸಂದರ್ಭ ದಯಮಾಡಿ ನಾನು ಮೊನ್ನೆ ಹೊರಟೆಯವರಿಗೂ ಹೇಳಿದ್ದೀನಿ, ತಮ್ಮ ಮುಖಾಂತರ ಕೂಡ ನಿವೇದನೆ ಮಾಡ್ತಾ ಇದ್ದೀನಿ. 5ನೇ ತಾರೀಕೆ ಇಡೀ ನಾಡಿನಾದ್ಯಂತ ಯಾರು ಬರ್ತಾರೋ ಬಿಡ್ತಾರೋ ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕ ದಿನಾಚರಣೆನ ಸಂಪೂರ್ಣವಾಗಿ ಮಾಡಿ ಮುಗಿಸ್ಬೇಕು. ಅದು ಎಲ್ಲಿ ಬೇಕಾದ್ರೆ ಇರಲಿ. ಅದಕ್ಕೆ ಇನ್ನೊಂದು ದಿನಾಂಕವನ್ನು ನಿಗದಿ ಮಾಡ್ತಕ್ಕಂಥದ್ದು ಅವರಿಗೆ ಮಾಡಿದಂಥ ಬಹಳ ಅಪಮಾನ ಆಗ್ತದೆ. ಡಾಕ್ಟರ್ ರಾಧಾಕೃಷ್ಣ ರೋಪಲ್ಲಿ ರಾಧಾಕೃಷ್ಣನಿಗೆ ಅದನ್ನು ಈಗಲೂ ಕೂಡ ಶಿಕ್ಷಕರ ದಿನಾಚರಣೆ ಇವತ್ತು ಕೂಡ ನಾಳೆನೂ ಕೂಡ ಎಲ್ಲರಿದೆ. ಇದು ಆಗಬಾರ್ದು ದಯಮಾಡಿ. ಅದಕ್ಕೊಂದು ಅರ್ಥ ಇರಬೇಕು, ಪ್ರಾಮುಖ್ಯತೆ ಇರಬೇಕು. ಆ ಪ್ರಾಮುಖ್ಯತೆಯನ್ನು ಕಾಪಾಡಬೇಕಾಗ್ತದೆ. ಹಾಗಾಗಿ ಕ್ವಾಲಿಟಿ ಆಫ್ ಎಜುಕೇಷನ್ ಬಗ್ಗೆ ನೀವು ಹೇಳಿದ್ರಿ. ಇವತ್ತು ನಾನು ಕಡೆ ನೋಡಿ, ಇವತ್ತು ನಮಗೆಲ್ಲ 4ನೇ ಕ್ಲಾಸ್ನಲ್ಲಿ ಕನ್ನಡ ಪಂಡಿತರು ಹೇಳಿದರು, ಯಾವುದು ಶ್ರೀರಾಮ ವನವಾಸಕ್ಕೆ ಕಳಿಸಿದಂಥ ಸಂದರ್ಭವನ್ನು ಸೀತೆ ಪಾವಿತ್ರ್ಯಳು ಅಂತ ತೋರಿಸ್ಬೇಕು, ಮತ್ತೆ ಸೀತೆ ತುಂಬು ಗರ್ಭಿಣಿ, ಆ ಗರ್ಭಿಣಿಯನ್ನ ಬಯಕೆಯನ್ನು ಕೂಡ ಈಡೇರಿಸಬೇಕು ಅನ್ನೋ ವಿಚಾರವನ್ನು 4ನೇ ಕ್ಲಾಸಲ್ಲಿ ಪಠ್ಯಪುಸ್ತಕದಲ್ಲಿ ನಮಗೆ ನೀಡಿದ್ರಲ್ಲ. ಇಸ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಷನ್. ಹೇಳ್ತಾರೆ ನೋಡಿ, ಎಲ್ಲಿ ಮುನಿಪೋತ್ತಮರ ಪಾವನದಡಗಳು, ಎಲ್ಲಿ ಸುಹವಿಗಳ ಕಂಪಗದ ಅಗ್ನಿಹೋತ್ರದ ಕುಟೀರಂಗಳು, ಅಲ್ಲಿ ಗೊಯ್ಯದ ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ಸೌಮಿತ್ರಿ ಏಳೆಂದು ಜಾನಕಿ ಸುಯ್ದಳು. ದೇವಿ ನಿನಗಿನ್ನ ಗಂಪೆರ್ದು ನೆನಪವಾದ ಮಾವರಿಸಿ ನಿನ್ನದಲ್ಲದ ಆ ರಘುಕುಲೋದು ವಂಶೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದನಿಗೆ ನೇಮಿಸಿದೊಡೆ. ಆ ವಿಪುವಿನಾಗ್ತಿ ಎನ್ಮೀರಲರಿಯದೆ ನಿನ್ನಲ್ಲಿ ಕೊಡಕೊಂಡು ಬಂದ ಇನ್ನು ಆವಲ್ಲಿಗಾದೊಡಂಪೋಗು ಎನ್ ಲಕ್ಷ್ಮಣಂ ಬಾಷ್ಪಲೋಚನನಾದನು. ಬಿರುಗಾಳಿ ಪಡೆಯಲ್ಕೆ ಕಪ್ಪಿಸಿ ಫಲಿತ ಕದರಿ ಮುರಿದಿಳಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮಯಿಸಿ ಬಿದ್ದಳಂಗನೆ ದರೆಗೆ ನಡುಗುತ್ತೆ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರ್ದಳಿದು ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ಇದನ್ನ 4ನೇ ಕ್ಲಾಸಲ್ಲಿ ನಮಗೆ 60 ವರ್ಷಗಳ ಹಿಂದೆ ನಮ್ಮ ಕನ್ನಡ ಪಂಡಿತರು ನನಗೆ ಕಲಿಸಿದ್ದಾರೆ. ಹಾಗಾಗಿ ಈ ವಿಚಾರ ಕ್ವಾಲಿಟಿ ಆಫ್ ಎಜುಕೇಶನ್ ಅಂದೇ ಇತ್ತು. ಈ ಕ್ವಾಲಿಟಿ ಆಫ್ ಎಜುಕೇಶನ್ಗೆ ಬಡದಾಡೋದು ಬೇಡ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರೊವೈಡ್ ಆಲ್ ಇನ್ಫ್ರಾಸ್ಟ್ರಕ್ಚರ್. ಎಲ್ಲ ರೀತಿ ಕೊಡಿ. ಬಡ್ತಿಯ ಬಗ್ಗೆ ಮಾತಾಡಿರಿ. ನಾನು ಕೂಡ ಬಡ್ತಿ ಕಮಿಟಿಯನ್ನು ಸದನ ಸಮಿತಿಯಲ್ಲಿ ಕಮಿಟಿ ಮಾಡಿದ್ದಾರೆ. ನೀವೇನು ಹೆದರಬೇಕಾಗಿಲ್ಲ. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ರೈಟ್. ಬಡ್ತಿ ಮತ್ತು ಪಿಂಚಣಿ ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ 2 ಮೀಟಿಂಗ್ ಆಗಿದೆ. ಈ ಮುಂದಿನ ಮೀಟಿಂಗ್ನಲ್ಲಿ 2-3 ಮೀಟಿಂಗ್ನಲ್ಲಿ ಖಂಡಿತ ಬಡ್ತಿಯನ್ನು ಕೊಡ್ತಕ್ಕಂಥವ್ರು 10, 15, 20 ವಿಚಾರದಲ್ಲಿ 100ಕ್ಕೆ 100 ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ನಿಮ್ಮ ಜೊತೆಗಿದೆ. ಟಿ ಖಾದರ್ ಸ್ಪೀಕರ್ ಸಾಹೇಬ್ರೆ ಬಂದಿದ್ದಾರೆ, ಉಮನಾಥ್ ಪಟೇಲ್ ಬಂದಿದ್ದಾರೆ. ಅತ್ಯಂತ ಸಂತೋಷದ ಉದ್ಘಾಟನೆ ಆಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಶುಭ ಕೋರಿ ನಾನೊಂದು ಪೂಜೆ ಅರ್ಜೆಂಟ್ ಹೋಗ್ಬೇಕಾಗಿದೆ. ನಿಮ್ಮೆಲ್ಲರ ಅಪ್ಪಣೆ ಪಡೆದು ನಿರ್ಗಮಿಸ್ತಾ ಇದ್ದೀವಿ. ದಯಮಾಡಿ ಕ್ಷಮಿಸ್ಬೇಕು ಅಂತೇಳಿ ನಾವು ಎಲ್ಲರೂ ನಿಮ್ಮ ಒಟ್ಟಿಗಿದ್ದೇವೆ. ಎಲ್ಲ ಸಮಸ್ಯೆಗಳು ಮುಟ್ಟಿದ್ದೇವೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.